ಡ್ರೆಸ್ ಚೇಂಜ್ ಮಾಡುವಂಥ ಒಂದು ರೂಮ್ನಲ್ಲಿ ಆ ರೀತಿ ಮಾತಾಡ್ಕೊಂಡಿರೋವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಜೊತೆಗೆ ನೆನ್ನೆ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡಿರೋ ಬಗ್ಗೆ ಏನು ಹೇಳ್ತೀರಾ? ಪ್ರೋಮೋ ಬಿಟ್ಟಾಗ್ಲೇ ಅನ್ಕೊಂಡೆ ಗಿಲ್ಲಿನ್ ಬೈತಾ ಇದಾರೆ, ರಕ್ಷಿತನ್ ಬೈತಾರೆ. ಇದಕ್ಕಿಂತ ದೊಡ್ಡ ರೂಲ್ಸ್ ಬ್ರೇಕೆ ಇವರಿಬ್ರು ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಸುದೀಪ್ ಸರ್ ಹೇಳ್ತಾರೆ ಅಲ್ಲಿ, ನೀವು ಮಾತಾಡಿದ ತಪ್ಪಲ್ಲ, ಆಮೇಲೆ ಆ ಥರ ಒಂದು ಐಡಿಯಾನ ಉಪಯೋಗಿಸ್ಕೊಳ್ಳೋದು ತಪ್ಪಲ್ಲ, ಬಟ್ ಅಲ್ಲಿ ಮಾಡೋ ತಪ್ಪು. ಎಷ್ಟು ಸಾಫ್ಟ್ ವಾಯ್ಸ್ ಗೊತ್ತಾ ಅದು. ರಕ್ಷಿತಾ ಮಾಡಿದ್ದನ್ನ ದೊಡ್ಡ ಬೆಟ್ಟದ ತರ ತೋರಿಸಿ ಇವ್ರು ಮಾಡಿದ್ದನ್ನ ಮಾತ್ರ ಏನೂ ಇಲ್ಲ ಅನ್ನೋ ತರ. ಅಂದ್ರೆ ಅಷ್ಟು ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಅವ್ರಿಗೆ ಏನೂ ದೊಡ್ಡದಾಗಿ ಹೇಳ್ದೇನೆ ಓಕೆ ಮಾಡಿದಿರಾ ಇನ್ನೊಮ್ಮೆ ಮಾಡಕ್ ಹೋಗ್ಬೇಡಿ ಅನ್ನೋ ತರನೇ ಇಷ್ಟೇ ಹೇಳ್ಬಿಟ್ರು. ಮನೆಯಲ್ಲಿ ಅಪ್ಪ ಹೇಳ್ತಾರಲ್ಲ, ಆಯ್ತು ಹಿಂಗ್ ಮಾಡ ಇನ್ನು ಮಾಡಕ್ ಹೋಗ್ಬೇಡ ಅಂತ ಹೇಳಿ, ಇವರು ಪಕ್ಕದ ಮನೆಯವ್ರ ತರ ಟ್ರೀಟ್ ಮಾಡಿಬಿಟ್ರು ಆ ಮಕ್ಕಳನ್ನ, ಯಾರು ಗಿಲ್ಲಿನ ರಕ್ಷಿತಾನ. ಬಂದ್ರೆ ಹೊಡಿತೀನಿ ನೋಡಿ, ಇಲ್ಲಿ ಅವ್ರ ಪಾಪ ಈ ಮನೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಹೊಡಿಯೋದಕ್ಕೆ ಹೋಗೋದು ಹಂಗಾಗ್ಬಿಡ್ತು ನನಗೆ ನಿನ್ನೆ. ಆಕ್ಚುಲಿ ಗಿಲ್ಲಿ ಮತ್ತೆ ರಕ್ಷಿತಾಗೆ ಮಾಡಿದಂತಹ ತಪ್ಪು ಅನ್ಕೊಳ್ಳೋದೇ ಇಲ್ಲ ನಾನು. ಅವ್ರು ಮಾಡಿದ್ದನ್ನ ಹೋಲಿಸ್ಕೊಂಡ್ರೆ ಇವ್ರದೇ ಒಂದು ದೊಡ್ಡ ಬೆಟ್ಟ. ಈ ಬೆಟ್ಟನ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ಅದನ್ನ ಮಾಡಲಿಲ್ಲ. ಇನ್ನೇ ಮಾಡಕ್ ಹೋಗ್ಬೇಡಿ ಹಾಗೆ ಹೀಗೆ ಅಂದ್ರು. ಅದ್ರ ಜೊತೆಗೆ ಹಾಲು ಕದ್ದಿದ್ದನ್ನು ಕೂಡ ಹೇಳಬೇಕಾಗಿತ್ತು. ಅಂದ್ರೆ ಕ್ಯಾಪ್ಟನ್ಸ್ಗಳಿಗೆ ಮೋಸ ಮಾಡಿ ಪ್ರತಿ ಸರಿ ಹಾಲು ಕದ್ದು ಬೇರೆಯವ್ರ ಮೇಲೆ ಹಾಕ್ತಾ ಇದ್ರು, ಗಿಲ್ಲಿ ಮೇಲೆ ಹಾಕ್ತಾ ಇದ್ರು, ಅದನ್ನ ತೆಗಿಲಿಲ್ಲ. ಅದ್ರ ಜೊತೆಗೆ ಕಾಫಿ ಪೌಡರ್ ಇಡೀ ಮನೆಗೆ ಬಂದಿರುತ್ತೆ, ಅದನ್ನ ಹೋಗಿ ರೂಮಲ್ಲಿ ಇಟ್ಕೊಂಡು ತಾವಷ್ಟೇ ಕುಡಿತಿರ್ತಾರೆ, ಅದ್ರ ಬಗ್ಗೆನೂ ಮಾತಾಡಲಿಲ್ಲ. ಅವರಿಬ್ಬರದು ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಏನು ಬಿಗ್ ಬಾಸ್ ಮನೆಗೆ ಓನರ್ ತರ ಜಾನ್ವಿ ಮತ್ತೆ ಅಶ್ವಿನಿ ಕೂಡ ಮಾರ್ತಾ ಇದ್ದಾರೆ. ಅದಕ್ಕೆ ಸುದೀಪ್ ಸರ್ ಇಷ್ಟ್ರ ಮಟ್ಟಿಗೆ ಸಪೋರ್ಟ್ ಬೇಕಾಗಿರ್ಲಿಲ್ಲ ಅನ್ನೋದು ನಂದು. ಓಕೆ, ಅವರಿದ್ರೆ ಒಂದ್ ಸ್ವಲ್ಪ ಜಗಳಗಳಾಗತ್ತೆ, ಗಿಲ್ಲಿ ಅದೆಲ್ಲ ಬರುತ್ತೆ, TRP ಓಕೆ, ಅದನ್ನ ಸೆಕೆಂಡ್ ಇಟ್ಕೊಂಡ್ರೆ ತಪ್ಪು ಮಾಡಿದವ್ರಿಗೂ ಅಷ್ಟೇ ಬೈರಿ, ತಪ್ಪು ಮಾಡದೇ ಇದ್ದವ್ರಿಗೆ ಸಪೋರ್ಟ್ ಮಾಡಿ, ತಪ್ಪು ಮಾಡದೇ ಇದ್ದವ್ರಿಗೆ ನಿಮ್ಮ ಕನಿಕರ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ವಿಚಾರದಲ್ಲಿ ಎಲ್ಲೋ ಸಾಫ್ಟ್ ಕಾರ್ನರ್ನ ಸುದೀಪ್ ಸರ್ ಅಳವಡಿಸ್ಕೊಂಡ್ರ ಅನ್ನುವಂಥ ಪ್ರಶ್ನೆ ನನಗಂತೂ ಕಾಣಿಸ್ತಾ ಇದೆ.